ಕ್ರಿಸ್ತನು ತನ್ನ ಶಿಷ್ಯರನ್ನು ಉಪ್ಪಿಗೆ ಹೋಲಿಸುತ್ತಾನೆ. ಅಷ್ಟೇ ಅಲ್ಲ, ತನ್ನನ್ನು ನಂಬುವವರನ್ನು ಸಹ ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ ಎಂದು ಕರೆಯುತ್ತಾನೆ. ಉಪ್ಪಿಗೆ ಏಕೆ ಅಷ್ಟು ಮಹತ್ವ, ಅಥವಾ ನಾವು ಹೇಗೆ ಉಪ್ಪಾಗಿದ್ದೇವೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಮತ್ತು ಅದಕ್ಕಿಂತ ಮುಂಚೆ ಕೂಡ ಉಪ್ಪು ಒಂದು ಅಮೂಲ್ಯ ವಸ್ತುವಾಗಿತ್ತು. ರೋಮ್ ಸಾಮ್ರಾಜ್ಯಪತಿ ಸಿಸರನ ಸಮಯದಲ್ಲಿ ತಮ್ಮ ಸೈನಿಕರಿಗೆ ಉಪ್ಪಿನಲ್ಲಿ ಹಣವನ್ನು ಅಥವಾ ಕೂಲಿಯನ್ನು ಪಾವತಿಸುತ್ತಿದ್ದರು. ಪ್ರಾಚೀನ ಚೀನಾದಲ್ಲಿ ಉಪ್ಪು ಒಂದು ಮೌಲ್ಯಾರ್ಜಿತ ವಸ್ತುವಾಗಿತ್ತು. ಇನ್ನು ಅರಬ್ಬರು ಒಪ್ಪಂದ ಮಾಡಿಕೊಳ್ಳುವಾಗ ಉಪ್ಪನ್ನು ಮಧ್ಯಸ್ಥಿಕೆ ಮಾಡುತ್ತಾರೆ. ಇಂದಿಗೂ ಸಹ ಜನರ ಮೌಲ್ಯವನ್ನು ಉಪ್ಪಿನ ಜೊತೆ ತುಲನೆ ಮಾಡುತ್ತಾರೆ. ಉಪ್ಪು ತಿಂದ ಮನೆಗೆ ದ್ರೋಹ ಮಾಡಬೇಡ ಎಂದಿಲ್ಲ. ಹಾಗಾದರೆ ಉಪ್ಪಿನಲ್ಲಿರುವ ಕೆಲವು ವಿಶೇಷ ಸಂಗತಿಗಳನ್ನು ಧ್ಯಾನಿಸೋಣ. ಮೊದಲನೇದಾಗಿ, ಉಪ್ಪು ಭೂಮಿಯ ಮೇಲಿನ ಶುದ್ಧ ವಸ್ತುಗಳಲ್ಲಿ ಒಂದಾಗಿದೆ ಎಂದು ಜನರು ನಂಬಿದ್ದರು. ಯಾಕಂದರೆ ಅದು ಬಿಳಿ ಮತ್ತು ಶುದ್ಧ ಗುಣಲಕ್ಷಣಗಳನ್ನು ಹೊಂದಿತ್ತು. ಅಂದರೆ ಸಮುದ್ರದ ನೀರಿನಿಂದಲೂ ಸೂರ್ಯನ ಶಾಖದಿಂದಲೂ ಅದು ಉಂಟಾದ ಕಾರಣದಿಂದ ಅದು ಶುದ್ಧತೆಗೆ ಪ್ರತೀಕವಾಗಿ ಹೇಳುತ್ತಿದ್ದರು. ಕ್ರಿಸ್ತನನ್ನು ನಂಬಿರುವ ನಾವು ಸಹ ಶುದ್ಧತೆಯ ಪ್ರತೀಕವಾಗಿ ಅಥವಾ ಉದಾಹರಣೆಯಾಗಿರಬೇಕೆಂದು ದೇವರು ಬಯಸುತ್ತಾನೆ. ನಮ್ಮ ಮಾತಿನಲ್ಲಿ ಶುದ್ಧತೆ, ಜೀವನದಲ್ಲಿ ಶುದ್ಧತೆ. ಪೇತ್ರನು ಅದಕ್ಕೆ ತನ್ನ ಪತ್ರಿಕೆಯಲ್ಲಿ ಬರೆತಾನೆ, ನಾನು ಶುದ್ಧವಾಗಿರುವಂತೆ ನೀವು ಶುದ್ಧವಾಗಿರಿ ಎಂದು ದೇವರು ಹೇಳುತ್ತಾನೆ ಎಂಬುದಾಗಿ. ಎರಡನೆಯ ಉಪ್ಪಿನ ಗುಣಲಕ್ಷಣ, ಉಪ್ಪು ಸಂರಕ್ಷಕವಾದದ್ದು ಅಥವಾ ಪ್ರಿಸರ್ವೇಟಿವ್. ಫ್ರಿಡ್ಜ್ ಮತ್ತು ರೆಫ್ರಿಜರೇಟರ್ಗಳು ಇಲ್ಲದಿದ್ದಾಗ ವಸ್ತುಗಳನ್ನು ಕೊಳೆಯದಂತೆ ಕಾಪಾಡುತ್ತಿದ್ದುದು ಉಪ್ಪು. ಹಿಂದಿನ ಕಾಲದಲ್ಲಿ ಮತ್ತು ಈಗಿನ ಕಾಲದಲ್ಲಿಯೂ ಕೂಡ ಬಹುಪಾಲು ಜನರು ಮಾಂಸ, ಮೀನು ಮತ್ತು ಅನೇಕ ಪದಾರ್ಥಗಳು ಕೆಡದಂತೆ ಉಪ್ಪನ್ನು ಹೆಚ್ಚಾಗಿ ಉಪಯೋಗಿಸುತ್ತಾರೆ. ಪಾಪ ತುಂಬಿದ ಪ್ರಪಂಚದಲ್ಲಿ ಅಥವಾ ಕೊಳೆತ ಪರಿಸ್ಥಿತಿಯಲ್ಲಿರುವ ಪ್ರಪಂಚದಲ್ಲಿ ನಾವು ಬದುಕುವಾಗ ಕ್ರಿಸ್ತನ ಮಕ್ಕಳಾಗಿ ನಮಗೆಲ್ಲ ಒಂದು ಜವಾಬ್ದಾರಿ ಇದೆ. ಆ ಕೆಟ್ಟ ಪರಿಸ್ಥಿತಿಗಳ ಜೊತೆಯಲ್ಲಿ ನಾವು ಹೊಂದಿಕೊಂಡು ಹೋಗದೆ ಅಥವಾ ಕಾಂಪ್ರಮೈಸ್ ಮಾಡಿಕೊಳ್ಳದೆ ನಮ್ಮಲ್ಲಿರುವ ದೈವಿಕ ಸ್ವಭಾವಗಳು ಅಥವಾ ಉಪ್ಪಿನಂತಹ ಅಂಶಗಳಿಂದ ಆ ಕೊಳೆತ ಪರಿಸ್ಥಿತಿಗಳನ್ನು ಬದಲಾಯಿಸಲು ದೇವರು ನಮಗೆ ಶಕ್ತಿಯನ್ನು ಕೊಟ್ಟಿದ್ದಾನೆ. ಪಾಪ ತುಂಬಿದ ಸೊದೋಮ್ ಗೋಮೋರ್ ಪಟ್ಟಣದಲ್ಲಿ ನೀತಿವಂತನಾದ ಒಬ್ಬ ಲೋಟನನ್ನು ನಾವು ಉದಾಹರಣೆಯಾಗಿ ನೋಡಿದಂತೆ ಕ್ರಿಸ್ತನನ್ನು ಸ್ವೀಕರಿಸಿರುವ ನಾವು ಕೂಡ ಈ ಲೋಕದಲ್ಲಿ ಉಪ್ಪಾಗಿ ಬೆಳಕಾಗಿ ಕಾಣಲ್ಪಡಬೇಕು, ದೈವಿಕ ಸ್ವಭಾವಗಳಿಂದ ತುಂಬಿದವರಾಗಿ. ಉಪ್ಪಿನ ಮೂರನೆಯ ಬಹುಮುಖ್ಯ ಅಂಶ, ಉಪ್ಪು ಆಹಾರಕ್ಕೆ ರುಚಿಯನ್ನು ಕೊಡುತ್ತದೆ. ಒಂದು ಗಾದೆಯೇ ಹೇಳುತ್ತದೆ, ಉಪ್ಪಿಲ್ಲದ ಊಟ ರುಚಿಸುವುದಿಲ್ಲವೆಂದು. ದೇವರು ಇಸ್ರಾಯೇಲರು ಅರ್ಪಿಸುವ ಎಲ್ಲ ಅರ್ಪಣೆಗಳಲ್ಲಿ ಉಪ್ಪನ್ನು ಹೊಂದಿರಬೇಕೆಂದು ಮೋಶೆಯ ಧರ್ಮಶಾಸ್ತ್ರ ಅಂದರೆ ಯಾಜಕ ಕಾಂಡ 2:13 ಆಜ್ಞಾಪಿಸುತ್ತಾರೆ. ಯೋಬನ ಪುಸ್ತಕದಲ್ಲೂ ಸಹ ಯೋಬನು ತನ್ನ ಸ್ನೇಹಿತರ ಮಾತನ್ನು ಉಪ್ಪಿಲ್ಲದ ಊಟದಂತೆ ನಿಮ್ಮ ಮಾತು ವ್ಯರ್ಥ, ಪ್ರಯೋಜನವಿಲ್ಲದು ಎಂದು ಬರೆಯುತ್ತಾನೆ. ಕ್ರಿಸ್ತನನ್ನು ನಂಬಿರುವ ನೀವು ಸಹ ಸಾರವುಳ್ಳ, ರುಚಿಯುಳ್ಳ ಉಪ್ಪಿನಂತಿರಬೇಕು. ಅಂದರೆ ನಿಮ್ಮ ಪ್ರೀತಿ, ನಂಬಿಕೆ, ಸಂತೋಷ, ಸಮಾಧಾನ, ಶಾಂತಿ, ಅಲ್ಲದೆ ನಿಮ್ಮ ಕಾರ್ಯಗಳು ಉಪ್ಪಿನ ರುಚಿಯನ್ನು ನಿಮ್ಮ ಮೂಲಕ ತೋರಿಸುವಂತಿರಬೇಕು. ಉಪ್ಪನ್ನು ಅನೇಕ ಚಿಕಿತ್ಸಾ ಕ್ರಮಗಳಲ್ಲಿ ಉಪಯೋಗಿಸುತ್ತಾರೆ ಮತ್ತು ಚರ್ಮ ಕಾಯಿಲೆಗಳಲ್ಲಿ ಉಪಯೋಗಿಸುತ್ತಾರೆ, ನೋವು ನಿವಾರಕವಾಗಿ ಉಪಯೋಗಿಸುತ್ತಾರೆ. ನೋವು ತುಂಬಿರುವ ಪ್ರಪಂಚಕ್ಕೆ ನೀವು ಸಮಾಧಾನವನ್ನು, ಶಾಂತಿಯನ್ನು, ಪ್ರೀತಿಯನ್ನು ತೋರಿಸುವ ಮಕ್ಕಳಾಗಿ ಕಾಣಲ್ಪಡಬೇಕು. ಉಪ್ಪಿನ ಇನ್ನೊಂದು ವಿಶೇಷ ಗುಣವೆಂದರೆ, ಉಪ್ಪು ಯಾವುದಕ್ಕೆ ಹಾಕಿದರೂ ಅದು ತನ್ನ ಸ್ವಭಾವವನ್ನು ಬದಲಾಯಿಸದೆ ಆ ಆಹಾರದ ಸ್ವಭಾವವನ್ನೇ ಬದಲಾಯಿಸುತ್ತದೆ. ಕ್ರಿಸ್ತನಲ್ಲಿ ನಂಬಿಕೆಯಿಟ್ಟವರಾದ ನೀವು ಸಹ ಪ್ರಪಂಚದ ಕೆಟ್ಟತನಕ್ಕೆ ಸೋತು ಹೋಗದೆ ನಿಮ್ಮ ಒಳ್ಳೆಯತನದಿಂದ ಕೆಟ್ಟತನವನ್ನು ಸೋಲಿಸಬೇಕು ಉಪ್ಪಿನಂತೆ. ಉಪ್ಪಿನ ಇನ್ನೊಂದು ವಿಶೇಷ ಗುಣ, ಅದು ದಾಹವನ್ನು ಏರ್ಪಡಿಸುತ್ತದೆ. ಆಫ್ರಿಕಾದ ಕಾಡಿನ ಜನಗಳು ಮೊದಲು ಉಪ್ಪಿನ ಉಂಡೆಗಳನ್ನು ಮಾಡಿ ಮಂಗಗಳು ಇರುವ ಜಾಗಕ್ಕೆ ಹಾಕುತ್ತಾರೆ. ಆ ಮಂಗವು ಉಪ್ಪಿನ ಉಂಡೆಯನ್ನು ತಿಂದ ತಕ್ಷಣ ದಾಹದಿಂದ ನೀರಿನ ಒರತೆಗಳನ್ನು ಹುಡುಕಿಕೊಂಡು ಓಡುತ್ತದೆ. ಆಫ್ರಿಕಾದ ಜನರು ಅದರ ಹಿಂದೆಯೇ ಓಡುತ್ತಾರೆ. ನೀರಿನ ಒರತೆಗಳನ್ನು ಕಂಡುಹಿಡಿಯುವುದಕ್ಕಾಗಿ ಆಫ್ರಿಕಾದ ಜನ ಕಂಡುಕೊಂಡ ಉಪಾಯವಿದು. ಕ್ರಿಸ್ತನ ಒಳಗೆ ಇರುವ ದೇವ ಮಗುವೆ, ನಿನ್ನೊಳಗಿರುವ ಶಾಂತಿ, ಸಮಾಧಾನ, ಪ್ರೀತಿ, ಸಂತೋಷ, ಒಂದು ದೈವಿಕ ಜೀವಿತವನ್ನು ನೋಡುವಾಗ ಲೋಕದ ಜನಕ್ಕೆ ನಿನ್ನ ಮೇಲೆ ದಾಹವಾಗಬೇಕು. ನಿನ್ನೊಳಗಿರುವ ಪ್ರೀತಿಗೆ ಕಾರಣ ಯಾರೆಂದು ತಿಳಿಯಲು. ಉಪ್ಪಿನ ಇನ್ನೊಂದು ವಿಶೇಷತೆ, ಅದು ಹಾಳು ಮಾಡುವುದು ಅಥವಾ ನಾಶ ಮಾಡುವ ಗುಣವನ್ನು ಹೊಂದಿದೆ. ಹಿಂದೆ ರಾಜರುಗಳ ಕಾಲದಲ್ಲಿ ಒಂದು ಊರನ್ನು ವಶ ಮಾಡಿಕೊಂಡಾಗ ಆ ಊರಿನ ಮೇಲೆ ಉಪ್ಪನ್ನು ಎರಚುತ್ತಿದ್ದರು ಅಥವಾ ಉಪ್ಪನ್ನು ಎಲ್ಲ ಕಡೆ ಚೆಲ್ಲುತ್ತಿದ್ದರು. ಕಾರಣ, ಅಲ್ಲಿ ಗಿಡ ಮರಗಳು ಬೆಳೆಯಬಾರದು, ಮೃಗಗಳು, ಪಶುಗಳು ಅಥವಾ ಮನುಷ್ಯರು ವಾಸಿಸುವುದಕ್ಕೆ ಯೋಗ್ಯವಾಗಿ ಇರಬಾರದು ಎಂಬ ಕಾರಣಕ್ಕೆ ಹಾಗೆ ಮಾಡುತ್ತಿದ್ದರು. ಅಷ್ಟೇ ಅಲ್ಲ, ಅಲ್ಲಿ ತಮ್ಮ ಜಯದ ಕುರುಹು ಅಥವಾ ಗುರುತು ಹಾಗೆಯೇ ಇರಬೇಕೆಂಬ ಕಾರಣಕ್ಕಾಗಿ ಉಪ್ಪನ್ನು ಚೆಲ್ಲುತ್ತಿದ್ದರು. ಶಿಲುಬೆಯ ಮೇಲೆ ಜೀವ ಕೊಟ್ಟ ಕ್ರಿಸ್ತನು ಸೈತಾನನ ಎಲ್ಲ ಕಾರ್ಯಗಳನ್ನು ಲಯ ಮಾಡಿದನು ಮತ್ತು ನಾಶ ಮಾಡಿದನು. ಅದೇ ರೀತಿ ಆತನ ಮಕ್ಕಳಾದ ನಮಗೂ ಕೂಡ ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೂ ನಾಶ ಮಾಡುವುದಕ್ಕೂ ಅಧಿಕಾರ ಕೊಟ್ಟಿದ್ದಾನೆ ಉಪ್ಪಿನಂತೆ. ನಾವು ಕ್ರಿಸ್ತ ಯೇಸುವಿನ ಮೂಲಕ ಎಲ್ಲ ವಿಷಯಗಳಲ್ಲಿ ಜಯ ತೆಗೆದುಕೊಂಡಿದ್ದೇವೆ ಮತ್ತು ಜಯದ ಗುರುತುಗಳಾಗಿದ್ದೇವೆ.
ಕ್ರಿಸ್ತನನ್ನು ನಂಬಿರುವ ದೇವಮಗುವೆ, ಉಪ್ಪು ತನ್ನ ಸಾರವನ್ನು ಹೇಗೆ ಕಳೆದುಕೊಳ್ಳುವುದಿಲ್ಲವೋ ಹಾಗೆಯೇ ಕ್ರಿಸ್ತ ಯೇಸುವಿನಲ್ಲಿ ನೆಲೆಗೊಂಡಿರುವ ನೀನು ಸಹ ಕ್ರಿಸ್ತನ ಸಾರವನ್ನು ಲೋಕದಲ್ಲಿ ಕಳೆದುಕೊಳ್ಳದೆ ಯೇಸು ಕ್ರಿಸ್ತನಿಗಾಗಿ ಸಾಕ್ಷಿಯಾಗಿರಬೇಕೆಂದು ಕ್ರಿಸ್ತನು ಬಯಸುತ್ತಾನೆ. ದೇವರು ನಿಮ್ಮೆಲ್ಲರನ್ನು ಈ ವಾಕ್ಯಗಳ ಮೂಲಕ ಆಶೀರ್ವದಿಸಲಿ.